ಅವ್ರ ಕಷ್ಟ ಇದ್ದಾಗ ನನಗಿಂಥದ್ದಾಗಿದೆ, ನಿನ್ನ ಮೇಲೆ ಇದು ಒಂದು ಬಂಡೆ ಮೇಲೆ ನಿನ್ನ ಹೆಸರು ಹೇಳಿ ನಾನು ಇದು ಒಂದು ಚಕ್ರವನ್ನ ತಿದ್ದುತ್ತೀನಿ, ನಿನ್ನ ಕಾಪಾಡುವಾಗ ಆ ಸಂದರ್ಭದಲ್ಲಿ ಎಷ್ಟೋ ಕಷ್ಟಗಳಲ್ಲಿ ಇದ್ದು ಕೂಡ ಅದನ್ನ ನಿವಾರಣೆ ಆಗಿ ಇವತ್ತು ಕೋಟ್ಯಾಧಿಪತಿಗಳಾಗಿ ಜೀವನ ನಡೆಸ್ತಾ ಇರುವಂತ ಸಂದರ್ಭ. ನನಗೊಂದು ಸರ್ಪುಣ್ಣ ತರ ಹೊಟ್ಟೆ ತುಂಬ ಸುತ್ತಕೊಂಡು ಎಲ್ಲೂ ವಾಸಿ ಆಗ್ದಿರೋ ಒಂದು ಮೂಮೆಂಟ್ ಅಲ್ಲಿ ಇತ್ತು. ಹಾಸ್ಪಿಟ್ಲ್ಗಳು ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ವಿ. ಯಾರೋ ಒಬ್ರು ಮಾತು ಹೇಳಿದ್ರು, ನೋಡಪ್ಪ ಇಷ್ಟೇ ಹತ್ರದಲ್ಲಿದ್ದೀರಾ, ಕಲ್ಯಾಣಿ ಇದೆ, ಆ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಆಚೆ ಬರ್ತಿದ್ದಂಗೆನೆ ಅದು ನನ್ನ ವಾಸಿಯ ಒಂದು ಮಟ್ಟ ತೋರಿಸ್ತಾವತ್ತು. ಇಲ್ಲಿ ಶ್ರೀರಾಮರು ಇಲ್ಲಿ ಬಂದಾಗ ಬಾಣನ ಬಿಟ್ಟು ಇದು ಅದರಿಂದ ಸೃಷ್ಟಿಯಾಗಿ ಏನೇ ತೊಂದರೆ ಕಷ್ಟ ನಷ್ಟಗಳು ಸಂತಾನ ಇಲ್ಲದೆ ಹೋದಾಗ ಕುಷ್ಠರೋಗಗಳು ನಿವಾರಣೆ ಆಗಬೇಕಾದ್ರೆ ಎಲ್ಲವನ್ನ ಪರಿಶುದ್ಧವಾದಂಥ ಕ್ರಮಶಿಸ್ತಿನಲ್ಲಿ ಮಾಡಿಕೊಂಡು ಬಂದಲ್ಲಿ ಕೆಲವೇ ವರ್ಷಗಳು ಕೆಲವು ತಿಂಗಳುಗಳಲ್ಲಿ ಗುಣಮುಖರಾಗಿ पूजितं शङ्खचक्रगला हस्ते महालक्ष्मीनमोऽस्तु दर्शयामि। ಮೇಲ್ಗಡೆ ನೀವು ಕಾಣ್ತಾ ಇದ್ದೀರಾ ಬೆಟ್ಟದ ಮೇಲೆ, ಅದೇ ನರಸಿಂಹಸ್ವಾಮಿ ದೇವಸ್ಥಾನ. ನಮಸ್ತೆ ವೀಕ್ಷಕರೇ, ಇನ್ನು ಚಂಪಕಧಾಮ ದೇವಸ್ಥಾನವನ್ನ ವಿ ಮಹಾದೇವಪ್ಪನವರು, ಹಿರಿಯ ಮುಖಂಡರಾದಂಥ ಮಹಾದೇವಪ್ಪನವರು ವಿವರಣೆ ನೀಡಿದ್ರು. ಈಗ ನಮ್ಮ ಜೊತೆ ಈ ಬೆಟ್ಟದ ಮೇಲಿರುವಂಥ ನರಸಿಂಹ ಕ್ಷೇತ್ರ ಆಗಿರ್ಬೋದು, ಮತ್ತು ಸುವರ್ಣಮುಖಿ ಒಂದು ಕೊಳ ಇದೆ, ಪುರಾತನವಾದಂಥ ಕೊಳ ಇದೆ ಸುವರ್ಣಮುಖಿ ಅಂತ. ಇನ್ನೂ ಹಲವಾರು ವಿಶೇಷತೆಗಳಿದೆ. ಈ ವಿಶೇಷತೆಗಳನ್ನು ನಮ್ಮ ಆತ್ಮೀಯರಾದಂಥ ಶ್ರೀನಿವಾಸ ಮೂರ್ತಿ ಅವರು ಈ ಒಂದು ಬೆಟ್ಟದ ಮೇಲಿರುವಂತಹ ನರಸಿಂಹ ಕ್ಷೇತ್ರ ಆಗಿರ್ಬೋದು, ಸುವರ್ಣಮುಖಿ ಆಗಿರ್ಬೋದು, ಇದ್ರ ಬಗ್ಗೆ ಹೆಚ್ಚಿನ ವಿವರಣೆಯನ್ನ ನಮ್ಮ ವೀಕ್ಷಕರಿಗೆ ಅವರು ಕೊಡ್ತಾರೆ. ನಮಸ್ತೆ ಸರ್. ನಮಸ್ತೆ. ಶ್ರೀ ಬನ್ನರಘಟ್ಟ ಗ್ರಾಮದ ಶ್ರೀ ಚಂಪಕಧಾಮ ಸ್ವಾಮಿಯ ದೇವಸ್ಥಾನಕ್ಕೆ ಸಂಬಂಧಪಟ್ಟ ವ್ಯಾಪ್ತಿಯಲ್ಲಿರುವಂಥ ಲಕ್ಷ್ಮೀ ನರಸಿಂಹ ದೇವಾಲಯವು ವೈಜಗಿರಿ ಬೆಟ್ಟ ಅಂತ ಹೆಸರುಪಟ್ಟಲ್ಲಿದೆ. ವೈಜಗಿರಿ ಬೆಟ್ಟ ಅಂತ ಹೇಳ್ತಾರೆ. ವೈಜಗಿರಿ ಬೆಟ್ಟದ ಇದು ಹೇಗೆ ಬಂತು ಸರ್? ಇದು ಒಂದು ಆಗಿನ ಕಾಲದಲ್ಲಿ ಮಹಾಋಷಿಗಳು ವಲಸೆ ಬಂದಂತ ಸಂದರ್ಭದಲ್ಲಿ ಕಷ್ಟ ನಷ್ಟಗಳು ಒಳಪಟ್ಟಂತ ಜಾಗ ಆಗಿರೋದ್ರಿಂದ ಆ ಲಕ್ಷ್ಮೀ ನರಸಿಂಹ ದೇವರನ್ನ ಪ್ರಾರ್ಥನೆ ಮಾಡಿದಾಗ ಆದಾಗ ಇದು ಒಂದು ಔಷಧಿಯ ತಾಂಡವಾದಂಥ ಬೆಟ್ಟ. ಅದಕ್ಕೆ ವೈಜರಿ ಅಂದರೆ ಗಿಡಮೂಲಿಕೆ ಅಂತ ಅರ್ಥ. ವೈಜಗಿರಿ ಅಂದರೆ ಗಿಡಮೂಲಿಕೆಯ ಬೆಟ್ಟ ಅಂತ. ಅದಕ್ಕಾಗಿ ವೈಜಗಿರಿ ಬೆಟ್ಟ ಲಕ್ಷ್ಮೀ ನರಸಿಂಹ ದೇವಾಲಯ ಅಂದ್ಬಿಟ್ಟು ಪುರಾತನ ಕಾಲದ ಇತಿಹಾಸದಲ್ಲಿ ಚಂಪಕಧಾಮಿಗೆ ಹೇಗೆ ಇತಿಹಾಸ ಹೊಂದಿದೆಯೋ ಇದು ಕೂಡ 2000 ಇತಿಹಾಸದಲ್ಲಿ ನಿರ್ಮಾಣಗೊಂಡಿರುವಂಥದ್ದು. ಇಲ್ಲಿ ಸುವರ್ಣಮುಖಿಯಿಂದ ಹಿಡಿದು ಲಕ್ಷ್ಮೀ ನರಸಿಂಹ ದೇವಸ್ಥಾನದ ನಂತರ ಚಂಪಕಧಾಮ ದೇವಸ್ಥಾನದವರೆಗೂ ಏನೇ ತೊಂದರೆ ಕಷ್ಟ ನಷ್ಟಗಳು ಸಂತಾನ ಇಲ್ಲದೆ ಹೋದಾಗ ಕುಷ್ಠರೋಗಗಳು ನಿವಾರಣೆ ಆಗಬೇಕಾದ್ರೆ ಎಲ್ಲವನ್ನ ಪರಿಶುದ್ಧವಾದಂಥ ಕ್ರಮಶಿಸ್ತಿನಲ್ಲಿ ಮಾಡಿಕೊಂಡು ಬಂದಲ್ಲಿ ಕೆಲವೇ ವರ್ಷಗಳು ಕೆಲವು ತಿಂಗಳುಗಳಲ್ಲಿ ಗುಣಮುಖರಾಗಿ ಸುರಕ್ಷಿತವಾಗಿ ಜೀವನ ಸಾಗಿಸುವಂಥ ಶಕ್ತಿ ಭಗವಂತ ಚಂಪಕಧಾಮ ಸಂಬಂಧಪಟ್ಟಂಥ ಸುವರ್ಣಮುಖಿ ಸ್ಥಾನದಲ್ಲಿ ಮತ್ತು ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಅನುಗ್ರಹದಿಂದ ದೇವರ ಬಹಳ ಅನುಕೂಲವನ್ನು ಮಾಡಿಕೊಟ್ಟಿದೆ. ಅದಕ್ಕೆ ಇದು ವೈಜಗಿರಿ ಬೆಟ್ಟ ಲಕ್ಷ್ಮೀ ನರಸಿಂಹ ದೇವಾಲಯಕ್ಕೆ ಪ್ರಸಿದ್ಧವಾದ ಸ್ಥಳವಾಗಿದ್ದು ಇದು ಚಂಪಕಧಾಮನ ರೀತಿಯಲ್ಲಿ ಇದು ಅಭಿವೃದ್ಧಿ ಇತಿಹಾಸ ಹೊಂದಿರುತ್ತೆ. ನಾನು ಅನಿಲ್ ಅಂತೇಳಿ, ನಾನು ಬಂದು ಸುಮಾರು ಒಂದು 30 ವರ್ಷಗಳ ಮೇಲಾಯಿತು ಬನ್ನರಘಟ್ಟಕ್ಕೆ. ಬರ್ಬೇಕಾದ್ರೆ ಇದ್ದ ಪೊಸಿಷನ್ನೇ ಬೇರೆ, ಇವಾಗಿದ್ದ ಪೊಸಿಷನ್ನೇ ಬೇರೆ. ಇದಕ್ಕೆಲ್ಲ ಕಾರಣಕರ್ತರು ಅಂದರೆ ನಮ್ಮ ಚಂಪಕಧಾಮ ಸ್ವಾಮಿ. ಯಾಕಂದರೆ ನಾನು ಬಂದಿರೋ ಟೈಮಲ್ಲಿ ಯಾವ ಥರ ಇದ್ದೆ ಅನ್ನೋದು ನಾನು ಪರಿವರ್ತನೆ ಆ ಭಗವಂತನ ದಯೆಯಿಂದ ಆಗಿರೋದು. ಅದರಿಂದ ಏನಪ್ಪ ಈ ಊರಿಗೆ ಬರೋ ಕಾರಣ ಏನಪ್ಪ, ನಾನು ಹೇಗಪ್ಪ ಬಂದೆ ಈ ಊರಿಗೆ ಅನ್ನೋದಕ್ಕೆ ಒಂದು ಕಾರಣ ಏನು ಅಂದರೆ, ನನಗೊಂದು ಸರ್ಪುಣ್ಣ ಥರ ಹೊಟ್ಟೆ ತುಂಬ ಸುತ್ತಕೊಂಡು ಎಲ್ಲೂ ವಾಸಿ ಆಗದಿರೋ ಒಂದು ಮೂಮೆಂಟಲ್ಲಿ ಇತ್ತು. ಹಾಸ್ಪಿಟ್ಲ್ಗಳು ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ವಿ. ಯಾರೋ ಒಬ್ಬರು ಮಾತು ಹೇಳಿದ್ರು, ನೋಡಪ್ಪ ಇಷ್ಟೇ ಹತ್ರದಲ್ಲಿದ್ದೀರಾ, ನೀವಿರೋದು ಹುಳ್ಮವಲ್ಲಿದ್ರಿ, ಇದ್ವಿ ನಾವು. ಆ ಟೈಮಲ್ಲಿ ನೀವು ಇಷ್ಟೇ ಹತ್ರದಲ್ಲಿದ್ದೀರಾ, ಬನ್ನೇರುಘಟ್ಟದಲ್ಲಿ ಒಂದು ಸುವರ್ಣಮುಖಿ ಅಂತ ಒಂದು ಸ್ಥಾನ ಇದೆ, ಅಲ್ಲೋಗಿ ನೀವು ಆ ಕೊಳದಲ್ಲಿ ಸ್ನಾನ ಮಾಡಿ, ಸ್ನಾನ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅದ್ರ ಪರಿವರ್ತನೆ ಏನು ಅಂತೇಳಿ ಅಂತ ಹೇಳಿದ್ರು. ಆಮೇಲೆ ನಾನು ಅದೇ ಸುವರ್ಣಮುಖಿ ದೇವಸ್ಥಾನದಲ್ಲಿ ಕಲ್ಯಾಣಿ ಇದೆ, ಆ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಆಚೆ ಬರ್ತಿದ್ದಂಗೆ ಅದು ನನ್ನ ವಾಸಿಯ ಒಂದು ಮಟ್ಟ ತೋರಿಸ್ತಾವತ್ತು. ಆಮೇಲೆ ಒಂದೇ ವಾರದಲ್ಲಿ ಕ್ಲಿಯರ್ ಆಯಿತು.
ಕ್ಲಿಯರ್ ಆಗಿದ್ದ ದಯನೇ ಏನೋ ಗೊತ್ತಿಲ್ಲ, ಭಗವಂತನ ದಯೆಯಿಂದ ನಾನು ಇವರಿಗೆ ಬಂದಿರೋ ಥರ ಪರಿಸ್ಥಿತಿ ಬಂತು. ಆದರೂ ನಾನು ಬಂದಿರೋ ಪರಿಸ್ಥಿತಿನೇ ಬೇರೆ ಇತ್ತು. ಆದರೆ ಆ ಚಂಪಕಧಾಮ ದಯೆಯಿಂದ ನಾನಿವತ್ತು ಪ್ರಿಂಟಿಂಗ್ ಮಿಷನ್ಗಳನ್ನ ಇಟ್ಕೊಂಡು ಅನಿಲ್ ಆರ್ಟ್ಸ್ ಅಂತ ಒಂದು ಕಂಪ್ನಿ ನಡೆಸ್ಕೊಂಡಿದ್ದೀನಿ ಇವತ್ತಿನ ದಿನ. ಇದಕ್ಕೆಲ್ಲ ದಯೆ ಶ್ರೀ ಚಂಪಕಧಾಮ ಸ್ವಾಮಿಯೇ. ನೀವು ಏನೇ ಕಷ್ಟ ಇದ್ರೂ ಹೊರಗಿಂದ ಬಂದು ಆ ಸ್ವಾಮಿಗೆ ನೀವು ಏನೇ ಕೇಳ್ಕೊಳ್ಳಿ, ಏನೇ ಕಷ್ಟ ಕೇಳ್ಕೊಳ್ಳಿ, ಅತಿ ಶೀಘ್ರದಲ್ಲೇ ನಿವಾರಣೆ ಮಾಡ್ತಾನೆ ಭಗವಂತ. ಆ ಚಂಪಕಧಾಮ ಒಂದು ದಯೆ ನಮಗೆ ತಿರುಪತಿಗೆ ಹೋದಷ್ಟು ಪುಣ್ಯ ಬರೋ ಲೆಕ್ಕದಲ್ಲಿದೆ. ನಾವು ಅದರಿಂದ ನಾವು ಹೊರಗಡೆ ತಿರುಪತಿ ಅಲ್ಲಿ ಇಲ್ಲಿ ಸುತ್ತೀವೋ ಇಲ್ಲ ಗೊತ್ತಿಲ್ಲ, ಚಂಪಕಧಾಮನ ದರ್ಶನ ಮಾಡೋದಂತೂ ನಾವು ಬಿಡೋದಿಲ್ಲ. ಪ್ರತಿಯೊಬ್ಬರೂ ಅಮಾವಾಸ್ಯೆ ಹುಣ್ಣಿಮೆಗಾದ್ರೂ ಬಂದು ಆ ಭಗವಂತನ ದಯೆ ಕೃಪಾ ಕಟಾಕ್ಷನ ತಗೊಳ್ಳಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇಲ್ಲಿ ಕೂಡ ಶ್ರಾವಣ ಮಾಸದಲ್ಲಿ, ಕೊನೆಯ ಶ್ರಾವಣ ಮಾಸದಲ್ಲಿ ಚಿಕ್ಕದಾಗಿ 4ನೇ ಶ್ರಾವಣ ದಿನದಂದು ಲಕ್ಷ್ಮೀನರಸಿಂಹ ದೇವಸ್ಥಾನ ಬ್ರಹ್ಮರಥೋತ್ಸವ ಕೂಡ ಪ್ರತಿ ವರ್ಷ ನಡೆಯುತ್ತೆ. ಇಲ್ಲಿ ಇವಾಗ ಕುಷ್ಠ ರೋಗ ನಿವಾರಣೆ ಆಗುತ್ತೆ ಅಂತ ಹೇಳಿದ್ರೆ ಆ ಕೊಳದಲ್ಲಿ ಯಾವ್ದಾನ ಒಂದು ನಿದರ್ಶನ ಇದೆಯಾ? ಭಕ್ತಾದಿಗಳು ಬಂದು ಹೇಳಿದ್ದಾರೆ? ಇಲ್ಲ, ಒಂದು ಸುಮಾರು ವರ್ಷಗಳ ಹಿಂದೆ ರಾಜರು ಮಹಾರಾಜರು ವಲಸೆ ಹೋಗುವಂತ, ಬೇಟೆಗಾರಾಗಿ ವಲಸೆ ಹೋಗುವಂತ ಸಂದರ್ಭದಲ್ಲಿ ಸುವರ್ಣಮುಖಿಯ ಸಂದರ್ಭದಲ್ಲಿ ಒಂದು ಶಾವ ಅಂದ್ರೆ ನಾಯಿ, ಅದಕ್ಕೆ ಮೈ ತುಂಬ ಕಜ್ಜಿ ಕುರುಗಳಾಗಿತ್ತು. ಅದು ಕಡತವನ್ನು ತಡೆಲಾರದಲೇ ಸುವರ್ಣಮುಖಿಯ ಒಂದು ಕೊಳದಲ್ಲಿ, ಅಂದ್ರೆ ಅಷ್ಟು ಅಭಿವೃದ್ಧಿ ಆಗಿಲ್ಲ, ಗುಂಡಿ ರೂಪದಲ್ಲಿದ್ದಂಥ ಸ್ಥಳದಲ್ಲಿ ಬಿದ್ದು ಒದ್ದಾಡಿ ಹೊರಗೆ ಮೈಯನ್ನು ಕೊಡವಿ ಬಂದಾಗ ಅಲ್ಲಿರೋಂಥದ್ದು ಆ ಮೈ ಮೇಲಿರೋಂಥ ಗಾಯ ಕೀವುಗಳೆಲ್ಲ ನಿವಾರಣೆ ಆದಾಗ ರಾಜರನ್ನು ನೋಡಿಬಿಟ್ಟು, ಹೋ ಇದು ಇಷ್ಟೊಂದು ಪ್ರಸಿದ್ಧವಾಗಿದೆಯಾ, ಹಾಗಾದ್ರೆ ನನಗೂ ಕುರಕಾರಿಕ ಕಾಯಿಲೆ ಎಲ್ಲ ಅಂದರೆ ಕೀವು ರಕ್ತ ಕೀವುಗಳು ನನಗೂ ಇದೆಯಲ್ಲ, ಏನಾದ್ರು ಮಾಡಬೇಕು ಅಂದ್ಬಿಟ್ಟು ಅದನ್ನು ಅಲ್ಲಿ 2 ದಿನಗಳು ತಂಗಿ ಸುಧಾರಿಸಿಕೊಂಡು ಆ ಸಂದರ್ಭದಲ್ಲಿ ಸ್ನಾನಗಳನ್ನು ಮಾಡಿ ಪ್ರಾರ್ಥನೆ ಮಾಡಿದಾಗ ಆ ಮಹಾರಾಜರಿಗೂ ಕೂಡ ಆ ಕುಷ್ಠರೋಗಗಳು ನಿವಾರಣೆಗಳು ಇತಿಹಾಸದಲ್ಲಿ ಉಳ್ಕೊಂಡಿರೋದ್ರಿಂದ ಆ ಮಹಾರಾಜರು ಸುವರ್ಣಮುಖಿಯಾಗಲಿ, ಸುವರ್ಣ ಸರ್ವರಿಗೂ ಗುಣಮುಖರಾಗಲಿ, ಸುವರ್ಣಮುಖಿ ಅಂದರೆ ಸರ್ವ ಅಂದರೆ ಮುಖಿ, ಗುಣಮುಖರಾಗಿ ಪ್ರಸಿದ್ಧ ಒಂದು ಇತಿಹಾಸ ಉಳಿಲಿ ಅನ್ನೋದಕ್ಕೆ ಸುವರ್ಣಮುಖಿ ಅಂತ ಹೆಸರಾಗಿದೆ.